ಇದು ಒಂದ್ ರೀತಿ ಸಮಾಧಾನಕರ ಬಹುಮಾನ ಅಂತ ಅನ್ಕೋಬೇಕಾ? ಸಮಾಧಾನ ಅಲ್ಲ, ಅಟ್ ಲಾಸ್ಟ್ ಅವ್ರು ಮಾತಾಡಿದಾರಲ್ಲ ಅಂತ ಅವ್ರ ಗಮನಕ್ಕೆ ಬಂದಿದೆಯೋ ಬಂದಿಲ್ವೋ ಗೊತ್ತಿಲ್ಲ. ಬಟ್ ಡೇ ಟು ಡೇ ಬೇಸಿಸ್ ಅಲ್ಲಿ ಶಿ ಇಸ್ ವೆರಿ ಆಕ್ಟಿವ್. ಅವರು ಸೋಷಿಯಲ್ ಮೀಡಿಯಾನ ತುಂಬಾ ಫಾಲೋ ಮಾಡ್ತಾರೆ. ಡೇ ಟು ಡೇ ಬೇಸಿಸ್ ಅಲ್ಲಿ ಆನ್ ಗೋಯಿಂಗ್ ಕರೆಂಟ್ ಅಫೇರ್ಸ್ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಬಟ್ ಒಂದು ಕಮೆಂಟ್ ಕೊಟ್ಟಿದ್ದಾರೆ ನನಗೆ. ಐ ವಾಸ್ ವೇಟಿಂಗ್ ಫಾರ್ ಹರ್ ಕಮೆಂಟ್ ಬಿಕಾಸ್ ಅವರು ಅದೇ ಪಕ್ಷದವರಾದ್ರಿಂದ ಅವ್ರ ಕಮೆಂಟ್ ಹೇಗಿರಲಿದೆ ಅಂತ. ಬಟ್ ಐ ವೆಲ್ಕಮ್ ಇಟ್. ಯಾಕೆ ಅಂತಂದ್ರೆ ಅವರು ಸರಿ ಇಲ್ಲ ಅನ್ನೋದನ್ನ ಅವ್ರು ಏನು ಹೇಳಿದ್ದಾರೆ. ಬಟ್ ನೀವು ಹೇಳ್ದಾಗೆ ಇದು ತಂಗಳಾಯ್ತು. ಇಟ್ಸ್ ಓಕೆ. ಯಾಕೆ ಅಂದ್ರೆ ಮಹಿಳಾ ಆಯೋಗ ಇರೋದೇ ಮಹಿಳೆಯರ ಪರವಾಗಿ. ಸೊ ಅದು ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗುತ್ತೆ, ನ್ಯಾಯಯುತವಾಗಿ ನಡ್ಕೋಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೇಶಪಾಂಡೆ ಅವರ ಮಾತು ಸರಿ ಇಲ್ಲ ಅನ್ನುವಂಥ ಒಂದು ದಿಟ್ಟತನ ಪ್ರದರ್ಶನ ಮಾಡಿದ್ದಾರಲ್ಲ, ಅದಕ್ಕೆ ನಾನು ನಾಗಲಕ್ಷ್ಮಿ ಅವರನ್ನ ನಾನು ವೆಲ್ಕಮ್ ಅವ್ರ ಸ್ಟೇಟ್ಮೆಂಟ್ ಅನ್ನ ಮತ್ತು ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಅವ್ರನ್ನ. ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳ್ದೆ ಮ್ಯಾಮ್, ಇಂದಿರಾ ಗಾಂಧಿ ಅವರ ಗರಡಿಯಲ್ಲಿ ಪಳಗಿರುವಂತಹ ಲೀಡರ್ಸ್ ಗಳು ಇವರೆಲ್ಲ, ಇವ್ರ ಬಾಯಲ್ಲಿ ಇಂಥ ಮಾತು ನಿರೀಕ್ಷೆ ಮಾಡಬಹುದು. ನಿಜವಾಗ್ಲೂ ನನಗೆ ಸ್ಟಿಲ್ ನನಗೆ ದೇಶಪಾಂಡೆ ಅವ್ರ ಬಾಯಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕೆ ಅಂತಂದ್ರೆ ನಿಜಕ್ಕೂ ಅವರು ಈ ತರ ಹೇಳಿಕೆಯನ್ನ ಕೊಡ್ತಾರೆ. ಯಾಕಂದ್ರೆ ನೀವು ನೋಡಿ ಅಪ್ಪಿತಪ್ಪಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಸಿಗಾಕೊಂಡಿಲ್ಲ. ಯಾಕೆ ಹೇಳಿದ್ರು ಅಂತ ಮೋಸ್ಟ್ಲಿ ಅವ್ರಿಗೆ ಅನ್ಸಿರ್ಬೋದು ಇವಳು ನಮ್ಮೂರು ಹುಡುಗಿ ಅಂತ. ಯಾವ ಊರು ಹುಡುಗಿ ಅದ್ರಲ್ಲಿ ಹೆರಿಗೆ ಮಾಡಿಸ್ತೀನಿ ಅಂತ ಇರುತ್ತೆ. ಆಮೇಲೆ ಇವ್ರಂದ್ರಲ್ಲ ಹಳಿಯಾಳಲ್ಲಿ ಮಾಡಿಸ್ತೀನಿ ಅಂತ. ಐ ವಾಂಟ್ ಟು ಆಸ್ಕ್ ದೇಶಪಾಂಡೆ ಸರ್, ಹಳಿಯಾಳಲ್ಲಿ ಹೆರಿಗೆ ಕ್ರಿಟಿಕಲ್ ಸಿಚುವೇಶನ್ ಇರುವಂತಹ ಪೇಷಂಟ್ಸ್ ನ ತಾವು ಅಡ್ಮಿಟ್ ಮಾಡ್ಕೊಳ್ತಾರ ತಮ್ಮ ಹಳಿಯಾಳ ಹೆರಿಗೆ ಆಸ್ಪತ್ರೆಯಲ್ಲಿ? ಧಾರವಾಡ ಸಿವಿಲ್ ಆಸ್ಪತ್ರೆ ಧಾರವಾಡ ಸಿವಿಲ್ ಆಸ್ಪತ್ರೆ ಕಳಿಸ್ತಾರೆ, ಇಲ್ಲ ದಾಂಡೇಲಿಗೆ ಕಳಿಸ್ತಾರೆ, ಇಲ್ಲ ಧಾರವಾಡ ಸಿವಿಲ್ ಹಾಸ್ಪಿಟಲ್. ದಯವಿಟ್ಟು ನೀವು ಹೋಗಿ ಹಳೆಯಾಳ ಹಾಸ್ಪಿಟಲ್ ನೋಡಿ ಕ್ರಿಟಿಕಲ್ ಕಂಡೀಷನ್ ಪೇಷಂಟ್ಸ್ ನ ಎಲ್ಲಿ ಕಳಿಸ್ತಾರೆ ಅಂತ. ಕಾರ್ಯಕ್ರಮ ಅಲ್ಲಿ ನೀರು ಹೆಚ್ಚಾಗಿದೆ, ಬಾಗಿನ ಅರ್ಪಿಸೋ ಕಾರ್ಯಕ್ರಮ, ಅದು ಹೆಣ್ಮಕ್ಳು ಕಾರ್ಯಕ್ರಮ. ಅದು ಹೆಣ್ಮಕ್ಳ ಕಾರ್ಯಕ್ರಮ. ಈಗ ನಾನು ಅಂದ್ರೆ ಒಂದು ನಾವು ಹೇಗೆ ಒಂದು ಗರ್ಭಿಣಿ ಸ್ತ್ರೀಗೆ ಶ್ರೀಮಂತ ಅಥವಾ ಕುಪ್ಸ ಅಂತ ಮಾಡ್ತೀವೋ, ಇದು ಹಾಗೆ ನದಿ ಉಕ್ಕಿ ಹರಿಯುವಾಗ ಒಡಲು ತುಂಬಿದೆ ಅಂತ ಅರ್ಪಿಸುವ ಬಾಗಿನ. ಸೊ ಇಂತಹ ಬಾಗಿನ ಕಾರ್ಯಕ್ರಮ ನಿಂದು ಮಾಡಿಸ್ತೀನಿ ಬಾ ಹಳೆಯಾಳದಲ್ಲಿ, ಅಂತ ಒಂಥರ ಏನಿದು ಸ್ಟೇಟ್ಮೆಂಟ್ ಅಂತ ಇಷ್ಟು ಅವ್ರಿಗೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇಟ್ಸ್ ಓಕೆ. ನನ್ನ ಚೈಲ್ಡ್ಹುಡ್ ಇಂದ ಅವ್ರಿಗೆ ಗೊತ್ತಿರೋಳೆ ಗೊತ್ತಿದ್ದೀನಿ ನಾನು, ಅವ್ರಿಗೆ ಗೊತ್ತು ನಾನು ಯಾರು. ಮೇಡಮ್ ಲೋಗೋ ಇದೆ, ನಾನು ಕೇಳ್ತಾ ಇರುವಂತಹ ವಿಚಾರ ಎಂತದ್ದು, ಪ್ರಸ್ತಾಪ ಏನ್ ಮಾಡ್ತಾ ಇದಾರೆ, ಅದಕ್ಕೆ ಹೆಂಗ್ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಷ್ಟು ಇದ್ರೂ ಕೂಡ ನಿನ್ ತಾಯಿನೇ ನಿನ್ನ ಮಗಳೇ ಆಗಿರ್ಬೋದು ಅಥವಾ ನಿಮ್ಮ ಮೊಮ್ಮಗಳೇ ಆಗಿರ್ಬೋದು. ಅವಾಗ್ಲಿಂದ ಅವ್ರು ಕಾಡ್ತಾ ಇದ್ದಾರೆ. ಕಾಲರ್ಸ್ ಇದಾರಂತೆ, ಮಾತಾಡಿಸ್ತೀನಿ. ಈಗ ನೀವ್ ಯಾರು ಏನು ಎತ್ತ ಅಂತ ಅವ್ರಿಗೂ ಗೊತ್ತು. ಹೌದು. ನೀವುಗಳು ಹೋಗಿ ಮಾತಾಡಿದಾಗ್ಲೇ ಈ ರೀತಿಯ ಉಡಾಫೆ ಅಂದಾಗ ನನ್ನ ಕೈಲಿ ಏನೂ ಆಗಲ್ಲ, ಒಂದ್ ಜನತಾ ಮನೆ ಕಟ್ಕೊಡಿ ಸರ್ ಅಂತ ಕೇಳ್ಕೊಂಡು ಮನೆ ಹೆಣ್ಮಕ್ಳು ಹೋಗ್ತಾರಲ್ಲ, ಅವ್ರಗಳಿಗೆ ಯಾವ ರೀತಿಯ ಉಡಾಫೆ ಪ್ರಶ್ನೆ ಕೇಳ್ತಾರೆ. ಅವ್ರು ಸಿಗದೇ ಇಲ್ಲ ಪ್ರಶ್ನೆ ಕೇಳಕ್ಕೆ. ಫಸ್ಟ್ ಆಫ್ ಆಲ್ ಅವ್ರು ಈಸ್ ನಾಟ್ ಅವೈಲೇಬಲ್. ಜನಸಾಮಾನ್ಯರು ಹೋಗಿ ನಿಂತು ಕೇಳೋದಕ್ಕೆ ಅವರ ಅವೈಲೇಬಿಲಿಟಿ ಇರೋದಿಲ್ಲ. ಅವ್ರು ಸಿಗಲ್ಲ. ಓಕೆ, ಕಾಲರ್ಸ್ ಇದಾರೆ, ತುಂಬಾ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ. ನೇರವಾಗಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ದಾರೆ. ಕನೆಕ್ಟ್ ಮಾಡ್ಕೊಬಿಡೋಣ. ನಮಸ್ತೆ. ಹಲೋ. ಕಟ್ಟಾಯ್ತು ಅಂತ ಅನ್ಸುತ್ತೆ. ಸೊ ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮಾಧ್ಯಮ ಮಿತ್ರರೆಲ್ಲ ಈ ಒಂದು ನ್ಯಾಷನಲ್ ಮೀಡಿಯಾಗಳು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಸ್ವೀಕರಿಸಿ ಒಬ್ಬ ಪತ್ರಕರ್ತೆಗೆ ಈ ರೀತಿಯಾಗಿ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ತೀವ್ರವಾಗಿ ಖಂಡಿಸಿದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ನಮ್ಮ ನೈತಿಕತೆಯನ್ನ ಇನ್ನೂ ಕೂಡ ಬಲಪಡಿಸಿದೆ. ಯಾಕೆ ಅಂತಂದ್ರೆ ಇಟ್ಸ್ ನಾಟ್ ಲೈಕ್ ಆ ಚಾನಲ್ ಈ ಚಾನಲ್, ಆ ಅಜೆಂಡಾ ಈ ಅಜೆಂಡಾ, ನೀವು ಬೇರೆ ನಾವು ಬೇರೆ ಅನ್ನೋದಕ್ಕಿಂತ ಮಾಧ್ಯಮ ಅನ್ನೋದು ಒಂದು ಶಕ್ತಿ, ಅದು ಒಂದು ನಾಲ್ಕನೇ ಅಂಗ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಇಂತಹ ಒಂದು ಒಳ್ಳೆಯ ಕಾರಣಗಳಿಗೋಸ್ಕರ, ಒಂದು ಒಳ್ಳೆಯ ಕಾಸ್ಗೋಸ್ಕರ ಅನ್ನೋದಿದೆಯಲ್ಲ, ಅದನ್ನ ನಾನು ನಮ್ಮ ಸ್ಟೇಟ್ ಮೀಡಿಯಾ ಆ್ಯಂಡ್ ನ್ಯಾಷನಲ್ ಮೀಡಿಯಾದ ಯಾರ್ಯಾರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಮತ್ತು ನನಗೆ ಸಪೋರ್ಟ್ ಮಾಡಿದ್ದಾರೆ, ನಾನು ನಿಜಕ್ಕೂ ಕೂಡ ಅವರ ಒಂದು ಬಲ ಏನಿದೆ ಅದು ಇನ್ನಷ್ಟು ನನ್ನಲ್ಲಿ ವೃತ್ತಿಪರತೆಯನ್ನು ಮತ್ತು ಈ ರೀತಿ ಧ್ವನಿಯನ್ನು ಎತ್ತೋದಕ್ಕೆ ಶಕ್ತಿ ಕೊಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ವಿದ್ಯಾ.